ಪಕ್ಷಿರಾಜ ಗರುಡರಿಗೆ 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 ಪಕ್ಷಿರಾಜ ಗರುಡರಿಗೆ. ಸ್ವಾಗತ ಮಹಾರಾಜ. ನಿಮಗೆ ಎಷ್ಟೇ ಕಾರ್ಯಗಳಿದ್ದರೂ ನಿಮ್ಮ ಪ್ರಜೆಗಳಿಗೆ ನಿಮ್ಮ ನಗರಕ್ಕೆ ಸಮಯ ಕೊಟ್ಟೇ ಕೊಡುತ್ತೀರಿ. ಮಹಾವಿಷ್ಣು ಅವರ ನಮ್ಮ ಮೇಲಿನ ಪ್ರೀತಿ, ಅದರ ಪ್ರತೀಕವಾಗಿರುವ ಈ ಗರುಡ ನಗರ ಮತ್ತು ಪ್ರಜೆಗಳು ಎರಡು ಅತ್ಯಧಿಕ ಪ್ರಿಯವಾದದ್ದು ಮಂತ್ರಿ. ಇದು ನಮ್ಮ ಸೌಭಾಗ್ಯ ಮಹಾರಾಜ. ನಾವೆಲ್ಲರೂ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆವು. ಹಾಗಿದ್ರೆ ಬನ್ನಿ, ಅಲ್ಲಿಗೆ ಹೋಗಿ ಪ್ರಜೆಗಳ ಸಮಸ್ಯೆ ಕೇಳೋಣ. ನಾರಾಯಣ ನಾರಾಯಣ. ಪ್ರಣಾಮಗಳು ನಾರದರೆ. ಪ್ರಣಾಮಗಳು ಗರುಡ ರಾಜ. ಹೇಳಿ ಗರುಡ ರಾಜ, ನಿಮ್ಮ ಯಾವ ಸೇವೆ ಮಾಡಬಹುದು? ಎಂಥ ವಿಷಯ ತಂದಿದ್ದೇನೆ ಎಂದರೆ ಅದನ್ನು ಕೇಳಿ ನಿಮ್ಮ ಮನಸ್ಸಿಗೆ ಆನಂದವಾಗುತ್ತದೆ. ಪಕ್ಷಿ ಕುಲ ಬೇರೆ ಪ್ರಜಾತಿಗೆ ಹಾರಲು ಪ್ರೇರಣೆ ನೀಡುತ್ತಿದೆ. ನಾವು ಹಿಂದೆ ಒಬ್ಬ ವಾನರ ಬಾಲಕನನ್ನು ನೋಡಿದೆವು. ಆತ ಹಾರುವುದಕ್ಕೆ ಪ್ರಯತ್ನ ಪಡುತ್ತಿದ್ದ. ಏನ್ ನಾರದ್ರೆ, ಒಳ್ಳೆ ಪರಿಹಾಸ್ಯ ಮಾಡ್ತಿದ್ದೀರಿ. ಇಲ್ಲ, ನಾವು ಪರಿಹಾಸ್ಯ ಮಾಡುತ್ತಿಲ್ಲ. ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ. ಅಂದ್ರೆ ವಾನರ ರೆಕ್ಕೆ ಇಲ್ಲದೆ ಹಾರಲು ಪ್ರಯತ್ನಿಸ್ತಿದ್ದಾನೆ. ಆದ್ರೆ ಹೇಗೆ? ತನ್ನ ಬಾಲದ ಸಹಾಯದಿಂದನಾ? ವಾನರರಿಗೆ ವಾನರರಾಗಿರಲು ನಾಚಿಕೆ ಆಗ್ತಿದೆ ಅನ್ನಿಸ್ತಿದೆ. ಇದೇ ಕಾರಣಕ್ಕೆ ಮರದಲ್ಲಿ ನೇತಾಡೋದನ್ನ ಬಿಟ್ಟು ಹಾರಲಿಚ್ಛಿಸ್ತಿದ್ದಾರೆ. ನಾರಾಯಣ ನಾರಾಯಣ. ನಿಮ್ಮ ಪ್ರತಿಕ್ರಿಯೆ ಹೀಗಿರುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ನಮಗನಿಸಿತು ಈ ಕಥೆಯನ್ನು ಕೇಳಿ ನೀವು ಆನಂದ ಪಡುತ್ತೀರೆಂದು. ಆದರೆ ನೀವು ನಾರಾಯಣ ನಾರಾಯಣ. ತೊಂದರೆ ಇಲ್ಲ ಬಿಡಿ. ನಾವು ನೀವು ಎಲ್ಲ ಯಾರು? ಈ ವಾನರ ವಿಷಯದಲ್ಲಿ ಆ ವಿಧಾತ ಏನು ಬರೆದಿದ್ದಾನೋ ಏನೋ, ಯಾರಿಗೆ ಗೊತ್ತು. ವಾಸ್ತವದಲ್ಲಿ ಒಂದು ದಿನ ಹಾರಲೂಬಹುದು ಅಲ್ಲವೇ? ನಾರಾಯಣ ನಾರಾಯಣ. ಆಯ್ತು ನಾರದರೆ, ಆ ದಿನ ಬಂದಾಗ ವಾನರರು ಹಾರಾಡುವಾಗ ನಾವು ನೀವು ಇಬ್ಬರು ಮರಗಳಲ್ಲಿ ನೇತಾಡ್ತಾ ಇರ್ತೀವಿ. ಕ್ಷಮಿಸಿ ನಾರದರೆ, ನಿಮ್ಮ ಹಾಸ್ಯ ಮುಗಿದಿದ್ರೆ ನಾವು ನಮ್ಮ ಗಂಭೀರ ಕಾರ್ಯಗಳನ್ನು ಮಾಡಬಹುದೇ? ಅವಶ್ಯವಾಗಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪ್ರಣಾಮಗಳು ಪ್ರಭು. ಪ್ರಣಾಮಗಳು ಮಾತೆ. ನಮಗನಿಸಿತು ಆ ವಾನರ ಬಾಲಕನ ಕಥೆ ಕೇಳಿ ಗರುಡರಾಜ ಪ್ರಸನ್ನರಾಗುತ್ತಾರೆ ಎಂದು. ಆದರೆ ನಿರಾಸೆ ಮಾಡಿಬಿಟ್ಟರು ನಮ್ಮನ್ನು. ಶ್ರೀ ಮಹಾವಿಷ್ಣುರವರಿಗೆ ಸೂಚನೆ ನೀಡಿದಿರಾ ನಾರದರೆ? ಇಲ್ಲ ಮಾತೆ, ಸರ್ವಪ್ರಥಮವಾಗಿ ಮಹಾದೇವ ಮತ್ತೆ ನಿಮಗೆ ಹೇಳೋಣವೆಂದು ಬಂದೆವು. ಸ್ವಯಂ ಶ್ರೀಹರಿ ವಿಷ್ಣುವಿನ ವಾಹನ ಆ ವಿಲಕ್ಷಣ ಗರುಡರಾಜ ಸಹ ಅಹಂಕಾರದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಒಬ್ಬ ವಾನರ ಹಾರುತ್ತಾನೆಂಬ ವಿಷಯ ಕೇಳಿ ಅವರ ಅಹಂಗೆ ಸ್ವಲ್ಪ ಪೆಟ್ಟಾಗಿದೆ. ಪಕ್ಷಿರಾಜ ಗರುಡ ತನ್ನ ಅಹಂಕಾರವನ್ನು ತ್ಯಜಿಸುವ ಸಮಯ ಬಂದಿದೆ. ಶ್ರೀಹರಿಯ ಇಚ್ಛೆಯು ಇದೇ ಇರಬೇಕೆಂದು ನಮಗನ್ನಿಸುತ್ತಿದೆ. ನಮಗೆ ನಿಮ್ಮ ಸಂಕೇತ ಅರ್ಥವಾಯಿತು ಪ್ರಭು. ನಾರಾಯಣ ನಾರಾಯಣ. ಯಾರಿಗೆ ಯಾರ ಅವಶ್ಯಕತೆ ಇದೆ? ಮಾರುತಿಗೆ ಗರುಡರಾಜನದೋ ಅಥವಾ ಗರುಡರಾಜನಿಗೆ ಮಾರುತಿಯದೋ? ಈ ಜಗನ್ಮಗನ್ ಬಂದು ಎಲ್ಲಿ ಹೋಗ್ಬಿಟ್ರು? ನಾವ್ ಈಗ್ಲೇ ಬರ್ತೀವಿ ಅಂತ ಹೇಳಿದ್ರು. ನಾರಾಯಣ ನಾರಾಯಣ. ಪ್ರಣಾಮಗಳು ನಾರದರೆ. ಬಾಲಕ, ನೀವು ವಾಸ್ತವದಲ್ಲಿ ಹಾರಬೇಕೆಂದರೆ ನಿಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಅದು ಒಬ್ಬ ಶ್ರೇಷ್ಠ ಗುರು ಮಾತ್ರ ಈ ಅಸಂಭವ ಕಾರ್ಯವನ್ನು ಸಂಭವ ಮಾಡಬಲ್ಲರು. ನೀವು ನಮ್ಗೆ ಸಹಾಯ ಮಾಡೋಕೆ ಅಂತಾನೆ ಬಂದ್ರಾ? ಧನ್ಯವಾದಗಳು. ದಾರಿ ತಪ್ಪಿದವರಿಗೆ ದಾರಿ ತೋರಿಸುವುದೇ ನಮ್ಮ ಕಾರ್ಯವಾಗಿದೆ.
ಈಗ ನಮ್ಮ ಮಾತನ್ನು ಗಮನವಿಟ್ಟು ಕೇಳಿ ಬಾಲಕ. ಈ ಸೃಷ್ಟಿಯಲ್ಲಿ ಯಾವ ಜೀವಿಗಳಿಗೆ ಹಾರಾಡುವ ವರದಾನ ಪ್ರಾಪ್ತಿಯಾಗಿದೆಯೋ ಅವರಲ್ಲಿ ಸರ್ವಶ್ರೇಷ್ಠ ಪಕ್ಷಿಗಳ ರಾಜ ಪಕ್ಷಿರಾಜ ಗರುಡ. ಅವರಿಗಿಂತ ಶ್ರೇಷ್ಠ ಗುರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಪಕ್ಷಿರಾಜ ಗರುಡ? ಹಾಗಿದ್ರೆ ನಾವು ಅವರಿಂದಾನೇ ಹಾರೋದ್ ಕಲಿತೀವಿ. ಅದು ಅಷ್ಟು ಸರಳವಲ್ಲ ಬಾಲಕ. ನೀವು ಹಾರಲು ಎಷ್ಟು ಉತ್ಸುಕರಾಗಿದ್ದೀರಿ ಎಂದು ಮೊದಲು ಅವರಿಗೆ ತೋರಿಸಬೇಕು. ಅವ್ರು ನಮ್ಮ ಉತ್ಸಾಹ ಕಂಡು ಅವಶ್ಯವಾಗಿ ಹಾರೋದ್ ಕಲಿಸ್ತಾರೆ. ಎಲ್ಲಿ ಸಿಗ್ತಾರೆ ಅವರು? ಹಾಗೆ ನೋಡಿದರೆ ಅವರ ವಾಸ ವೈಕುಂಠದಲ್ಲಿ. ಆದರೆ ತಿಂಗಳಿಗೆ 2 ಬಾರಿ ಭೂಮಿಗೆ ಬರುತ್ತಾರೆ, ಅವರ ಗರುಡ ನಗರಕ್ಕೆ. ಈ ಗರುಡ ನಗರಿ ಎಲ್ಲಿದೆ ಅಂತ ಹೇಳಿ? ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ. ನಿಮ್ಮ ಪ್ರಯತ್ನ ಸಫಲವಾಗಲಿ ಎಂದು ನಾವು ನಿಮಗೆ ಆಶೀರ್ವದಿಸುತ್ತೇವೆ. ನಾರಾಯಣ ನಾರಾಯಣ. ನಿಲ್ಲು ಬಾಲಕ. ನಾವು ನಿಮ್ಮ ಪರಿಚಯವನ್ನೇ ಕೇಳಲಿಲ್ಲವಲ್ಲ ಬಾಲಕ? ನಾವು ಕೇಸರಿ ನಂದನ ಅಂಜನಿ ಪುತ್ರ ಮಾರುತಿ. ಇದು ಅದೇ ದಿವ್ಯ ಶಿಶು, ಮಹಾದೇವನ ಅಂಶ. ಯಾವ ವಿಶಿಷ್ಟ ಶಿಶು ಭೃಂಗಿ? ಮಹಾದೇವನ ವರದಾನದಿಂದ ಮಾತೆ ಅಂಜನಿ ಹಾಗೂ ಮಹಾರಾಜ ಕೇಸರಿ ಅವರಿಗೆ ಒಬ್ಬ ತೇಜಸ್ವಿ ಪುತ್ರನ ಪ್ರಾಪ್ತಿಯಾಗಿದೆ. ಅಂದರೆ ಈ ಲೀಲೆ ಕೇವಲ ಗರುಡ ರಾಜನ ಅಹಂಕಾರ ಮುರಿಯುವುದಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನ ಯೋಜನೆಯೇ ಇದೆ. ನಮ್ಗೆ ಆಜ್ಞೆ ಕೊಡಿ ನಾರದರೆ. ನಾವು ಅತಿ ಶೀಘ್ರದಲ್ಲೇ ಗರುಡ ರಾಜರನ್ನ ಭೇಟಿ ಮಾಡಬೇಕು. ಪ್ರಣಾಮಗಳು. ನಮ್ಮ ಸೌಭಾಗ್ಯ ಇದು. ಮಹಾದೇವ ಮತ್ತು ಶ್ರೀಹರಿಯ ಈ ಮಹಾಲೀಲೆಯ ಅಂಗವಾಗುವ ಅವಕಾಶ ಸಿಕ್ಕಿದ್ದು. ನಾರಾಯಣ ನಾರಾಯಣ. ಧನ್ಯವಾದ ಪ್ರಭು. ನಿಮ್ಮ ಲೀಲೆಯ ಈ ಅಧ್ಯಾಯ ಕೇವಲ ವಿಶಿಷ್ಟವಾಗಿರದೆ ಬಹಳ ಮನೋರಂಜನೆಯೂ ಸಹ ಆಗಿದೆ. ನಾರಾಯಣ ನಾರಾಯಣ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಚಮತ್ಕಾರ ಬಾಲವೇ, ನೀನ್ ಇಲ್ದಿದ್ರೆ ನಮ್ ಗತಿ ಏನಾಗ್ತಿತ್ತು? ನಿನ್ನ ಪ್ರತಾಪ ಜಗವನು ಬೆಳಗಿದೆ ತೋರುತ ದೀಪ. ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ವಿ ನಾವು. ಈಗ ನಾವು ಸ್ವಯಂ ಪಕ್ಷಿರಾಜ ಗರುಡರಿಂದಲೇ ಹಾರೋದನ್ನ ಕಲಿತೀವಿ. ಎಷ್ಟು ಸುಂದರವಾಗಿದೆ ಈ ನಗರ. ಅದ್ಭುತ. ಎಷ್ಟು ಭವ್ಯವಾಗಿದೆ ಈ ನಗರ.
ಯಾರಿರಬಹುದು ಈ ಬಾಲಕ? ವಾನರ ಇರಬಹುದು. ನಿಮ್ಗೆ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ಎಲ್ಲ ಕುಶಲವಾಗಿದ್ದೀರಾ? ಅತಿಥಿಗಳನ್ನ ಹೀಗ್ ನೋಡ್ಕೊಳ್ಳೋದಾ? ಛೀ 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 ಛೀ. ಮಹಾಶಯರೇ, ನೀವು ಹೇಳ್ಬಹುದಾ ಪಕ್ಷಿರಾಜ ಗರುಡರ ಅರಮನೆ ಎಲ್ಲಿದೆ ಅಂತ? ನಿಮ್ಮ ಬಾಯನ್ನ ಮುಚ್ಕೊಳ್ಳಿ, ಇಲ್ಲ ಅಂದ್ರೆ ನೊಣ ಹೋಗ್ಬಿಡುತ್ತೆ. ಹಾ, ಇವಾಗ ಸರಿ. ಆದ್ರೆ ಬಾಯಿ ಮುಚ್ಕೊಂಡ್ರೆ ನಮಗ್ ಮಾರ್ಗ ಹೇಗೆ ಹೇಳ್ತೀರಾ? ಧನ್ಯವಾದಗಳು. ಇವೆಲ್ಲ ಗರುಡರ ಸೈನಿಕರು ಇರಬಹುದು. ಆಕಾಶ ಮಾರ್ಗವನ್ನು ಕೂಡ ರಕ್ಷಣೆ ಮಾಡ್ತಿದ್ದಾರೆ. ಸಾವಧಾನ! ಪಕ್ಷಿರಾಜ ಗರುಡರು ಸಭಾಂಗಣಕ್ಕೆ ಆಗಮಿಸುತ್ತಿದ್ದಾರೆ. ಅವರೇ ನಮ್ಮ ಭಾವಿ ಗುರುಗಳು ಪಕ್ಷಿರಾಜ ಗರುಡ. ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಬಿಡೋಣ. ಆಗ ನಮ್ಮನ್ನ ಅವಶ್ಯವಾಗಿ ಶಿಷ್ಯರಾಗಿ ಮಾಡ್ಕೊಳ್ತಾರೆ. ಈ ವಾನರ ಬಾಲಕ ಗರುಡಪುರಿಯಲ್ಲಿ ಏನು ಮಾಡುತ್ತಿದ್ದಾನೆ? ನಿಮ್ಮ ಮಹಾರಾಜ ಪಕ್ಷಿರಾಜ ಗರುಡರ ಜೊತೆ ನಮ್ಗೊಂದು ಕೆಲ್ಸ ಇದೆ. ಹೌದಾ? ಏನದು ಆ ವಿಶೇಷ ಕಾರ್ಯ? ವ್ಯಕ್ತಿಗತವಾದದ್ದು, ನಿಮ್ಗದು ಹೇಳೋಕ್ಕಾಗೋದಿಲ್ಲ. ಹಾಗಾದ್ರೆ ನಾವು ನಿಮ್ನ ಒಳಗ್ ಬಿಡಕ್ಕೆ ಸಾಧ್ಯ ಇಲ್ಲ. ಎಲ್ರೂ ಪ್ರಜೆಗಳ ಸಭೆಗೆ ಹೋಗ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೋಗಿ ನಮ್ ಸಮಸ್ಯೆಗಳನ್ನ ಹೇಳ್ಕೋಬೇಕು. ಪ್ರಜೆಗಳ ಸಭೆ ಗರುಡಪುರಿಯವರಿಗೆ, ನಿನ್ನಂತ ವಾನರಿಗಲ್ಲ. ನಡಿ, ಹೊರಡು ಇಲ್ಲಿಂದ. ಇದು ಎಂತಹ ವಿಡಂಬನೆ ಪ್ರಭು. ನಿಮ್ಮ ಅಂಶವಾದ ಮಾರುತಿ ಪಕ್ಷಿರಾಜ ಗರುಡರನ್ನು ಕಾಣಲು ಈ ರೀತಿ ತಿರಸ್ಕೃತನಾಗಬೇಕೇ? ಯಾವುದೇ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅದಕ್ಕೆ ತಕ್ಕ ಮೌಲ್ಯ ತೆರಬೇಕಾಗುತ್ತದೆ ದೇವಿ. ಜ್ಞಾನ ಪಡೆಯುವ ಈ ಮಾರ್ಗದಲ್ಲಿ ತಿರಸ್ಕಾರ, ನಿರಾಸೆಗಳು ಬರುತ್ತವೆ. ಇದೇ ನಿಯಮ. ಆದರೆ ಪ್ರಭು, ಒಂದು ವೇಳೆ ಮಾರುತಿಗೆ ಗರುಡರಾಜ ಸಿಗಲಿಲ್ಲವೆಂದರೆ ಹೇಗೆ ಸಿಗುತ್ತದೆ ಜ್ಞಾನ? ಹೇಗೆ ಕಲಿಯುತ್ತಾನೆ ಅವನು ಹಾರುವ ಕಲೆಯನ್ನು? ಬಹಳ ದೊಡ್ಡ ಪರ್ವತಗಳನ್ನೂ ಸಹ ಸಣ್ಣ ಸಣ್ಣ ಹೆಜ್ಜೆಗಳಿಂದಲೇ ಅಳತೆ ಮಾಡುವುದು. ಯಾತ್ರೆಯಲ್ಲಿ ನೋವುಗಳು ಸಹಜ, ಆದರೆ ಧೈರ್ಯದಿಂದ ಎಲ್ಲೂ ನಿಲ್ಲದೆ ಒಂದೊಂದೇ ಹೆಜ್ಜೆಗಳನ್ನು ಹಾಕುತ್ತಿರಬೇಕು. ಆಗಲೇ ಗುರಿಯನ್ನು ಮುಟ್ಟಲು ಸಾಧ್ಯ. ಏನ್ ಮಾಡೋದು? ಇಲ್ಲಿಂದ ಪ್ರವೇಶ ಮಾಡೋದು ಅಸಂಭವ ಅನಿಸ್ತಿದೆ. ನಾವು ಸುಮೇರು ಹೋಗ್ಬಿಡೋದೇ ಒಳ್ಳೇದಾ? ಸಫಲತೆ, ವಿಫಲತೆ, ಸೋಲೋದು, ಗೆಲ್ಲೋದು ಇದ್ಯಾವುದು ನಮ್ ಕೈಲಿಲ್ಲ. ನಮಗ ಅವಕಾಶ ಸಿಕ್ಕಾಗ ನಾವು ಸಫಲರಾಗೋದಿಕ್ಕೆ ಮತ್ತೆ ಶ್ರೇಷ್ಠರಾಗೋದಿಕ್ಕೆ ಪ್ರಯತ್ನಿಸಬಹುದು. ಹೌದು ಅಮ್ಮ, ನೆನ್ಪಿದೆ ಈ ಮಾರುತಿಗೆ ನಿಮ್ಮ ವಾಣಿ. ಅದನ್ನ ಮರೆಯೋದಿಲ್ಲ ಈ ಪುಟಾಣಿ. ನಾವು ಪಕ್ಷಿರಾಜ ಗರುಡರನ್ನ ಭೇಟಿ ಮಾಡೇ ಮಾಡ್ತೀವಿ. ನಡಿ ಇಲ್ಲಿಂದ, ಇಲ್ಲಾಂದ್ರೆ ಕತ್ತಲ್ಕೊಂಡೆಲ್ಲ ಹಾಕ್ಬಿಡ್ತೀವಿ. ಉದ್ದಂಡ ಬಾಲಕ. ಏನ್ ಮಾಡೋದು? ಏನ್ ಮಾಡೋದು? ಸಿಕ್ತು ಉಪಾಯ. ನಡಿ ಮಾರುತಿ, ತೋರ್ಸು.
ಹಿಡ್ಕೋ ಅವ್ನ, ಹಿಡ್ಕೋ. ಏಯ್, ನಿಲ್ಲು. ಪ್ರಭು, ಮಾರುತಿಯ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಈ ರೀತಿ ಹಸಿವು ದಾಹಗಳನ್ನು ಸಹಿಸಿಕೊಂಡು ಅವನು ಪಕ್ಷಿರಾಜನನ್ನು ನೋಡಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾನೆ. ಎಷ್ಟು ಪ್ರಯತ್ನಗಳು ವಿಫಲವಾಗುತ್ತವೋ ಅವರಿಗೆ ನಿರಾಸೆ ಅಷ್ಟೇ ಅಧಿಕವಾಗುತ್ತವೆ. ಇದರಿಂದಲೇ ಆರಂಭವಾಗುವುದು ಈ ಲೀಲೆಯ ಮುಂದಿನ ಅಧ್ಯಾಯ. ನೀವು ನಮಗೆ ಹೇಳಿದ್ದಿರಿ ಮಾರುತಿಯ ಹುಡುಗಾಟವನ್ನು ಸರಿದಾರಿಗೆ ತರಲು ಉಪಾಯವನ್ನು ಹುಡುಕಿ ಎಂದು. ನಮ್ಮ ಬಳಿ ಇದಕ್ಕೆ ಪರಿಹಾರವಿದೆ. ಪರಿಹಾರವೇನು ಗುರುದೇವ? ಈ ವಿಚಾರದಲ್ಲಿ ನಾವು ಗಂಭೀರವಾಗಿ ಯೋಚನೆ ಮಾಡಿದ್ದೇವೆ. ಈ ಹುಮ್ಮಸ್ಸಿಗೆ ಸ್ಪಷ್ಟ ಕಾರಣ ಈ ವೇಗ. ಅದಕ್ಕೆ ಮಾರುತಿಯಲ್ಲಿ ಚಂಚಲತೆ ಇದೆ. ಒಂದು ಸ್ಥಳದಲ್ಲಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ ಋಷಿವರ್ಯರೇ. ಗತಿಯನ್ನು ನಿಯಂತ್ರಣದಲ್ಲಿಡಲು ನಿಮ್ಮ ಕುಲದೇವತೆ ವಾಯುದೇವನಿಗಿಂತ ಯೋಗ್ಯ ಯಾರಿದ್ದಾರೆ ಈ ಕಾರ್ಯಕ್ಕೆ? ವಾಯುದೇವ? ಮಾರುತಿ ನಿಮ್ಮಿಬ್ಬರ ಪುತ್ರ ಮಾತ್ರವಲ್ಲ ಮಹಾರಾಜ, ಆತನು ಸುಮೇರುವಿನ ಪುತ್ರ ಸಹ. ವಾನರ ಕುಲದ ಭವಿಷ್ಯ ಅವನು. ಬುದ್ಧಿ, ವಿವೇಕ, ಹುಮ್ಮಸ್ಸು ಎಲ್ಲವೂ ಇದೆ ಅವರಲ್ಲಿ. ಅವರನ್ನು ನಾವು ಹುರಿದುಂಬಿಸಬೇಕು ಅಷ್ಟೇ. ಇದಕ್ಕಾಗಿ ನೀವಿಬ್ಬರು ವಾಯುದೇವನಲ್ಲಿ ಪ್ರಾರ್ಥನೆ ಮಾಡಬೇಕು. ಅವರಿಂದ ಮಾರುತಿಗೆ ಮಾರ್ಗದರ್ಶನ ಸಿಗುತ್ತದೆ. ನಿಮ್ಮ ದಿವ್ಯ ದೃಷ್ಟಿ ಅಮೋಘವಾದದ್ದು. ನಿಮ್ಮ ಈ ಉಪದೇಶ ನಮಗೆ ಉಚಿತವೆನಿಸುತ್ತಿದೆ. ನಾವು ಆದಷ್ಟು ಬೇಗ ವಾಯುದೇವನ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಅವರ ಆಶೀರ್ವಾದದಿಂದ ನಮ್ಮ ಪುತ್ರನಿಗೆ ಕಲ್ಯಾಣವಾಗಲಿ. ಇಲ್ಲಿವರೆಗೂ ನಿನ್ನ ಒಬ್ಬ ಬಾಲಕ ಅಂತ ಸುಮ್ಮನೆ ಬಿಟ್ಟಿದ್ವಿ. ಇನ್ನೊಮ್ಮೆ ಗರುಡಪುರಿಯ ನಿಯಮವನ್ನು ಮುರಿಯಲು ಪ್ರಯತ್ನಿಸಿದರೆ ನಿನಗೆ ಕಠೋರ ದಂಡನೆ ನೀಡುತ್ತೇವೆ. ಅಯ್ಯೋ, ನಾವು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ತಿದೀವಿ, ಆದ್ರೆ ನೀವು ಅಂತಿಮ ಎಚ್ಚರಿಕೆ ನೀಡ್ತಾ ಇದ್ವಿ ನಿನಗೆ. ಹೊರಟೋಗಿಲ್ಲಿಂದ, ಇಲ್ಲಾಂದ್ರೆ ಏನು? ಏನ್ ಮಾಡ್ತೀರಾ ಇಲ್ಲಾಂದ್ರೆ? ಒಳ್ಳೇದಾಯ್ತು ನೀವು ನಮ್ಮ ಹತ್ರ ಈ ತರ ಭಾಷೆಯಲ್ಲಿ ಮಾತಾಡಿದ್ರಿ. ಅಂದ್ರೆ ನಾವು ಇಲ್ಲಿವರೆಗೂ ಗರುಡಪುರಿಯ ನಿಯಮಗಳನ್ನ ಪಾಲನೆ ಮಾಡ್ತಿದ್ವಿ. ಆದ್ರೆ ಈಗ ನಮಗ್ ತಿಳಿತು ನೀವು ನಮ್ಮ ಭಾವಿ ಗುರುಗಳನ್ನ ನೋಡಕ್ ಬಿಡೋದಿಲ್ಲ ಅಂತ. ಇಲ್ಲಿವರೆಗೂ ನೀವು ಶಾಂತ ಮತ್ತು ಸುಶೀಲ ಮಾರುತಿಯನ್ನ ನೋಡಿದಿರಾ, ಆದ್ರೆ ಈಗ ಉದ್ದಂಡ ಮತ್ತು ಕುಟಿಲ ಮಾರುತಿಯ ದರ್ಶನ ಆಗುತ್ತೆ ನಿಮ್ಗೆ. ಕೆಳಗಿಳಿಸು. ಅಯ್ಯೋ, ಹಿಡ್ಕೋ ಆ ಮಾಯಾವಿ ಬಾಲಕನನ್ನು. ಹೌದಾ? ಹಾಗಾದ್ರೆ ಹಿಡ್ಕೊಳ್ಳಿ, ನಮ್ಮನ್ನ ನೋಡೋಣ. ಹಿಡ್ಕೊಳ್ಳಿ ಅವನ್ನ. ಎಲ್ಲೋದ ಆ ಬಾಲಕ? ಏನಾಯ್ತು? ನೀವು ಸರಿಯಾಗಿ ಊಟ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಓಡೋಕಾಗ್ತಿಲ್ಲ ನಿಮ್ಗೆ. ಬನ್ನಿ ಹಿಡ್ಕೊಳ್ಳಿ ಸೈನಿಕ್ರೆ. ಈ ಕಡೆ ಬಾ, ಆಗ ನಿನಗ್ ತೋರಿಸ್ತೀವಿ. ಏಯ್ ನಿಲ್ಲು ಬಾಲಕ.